ಒಂದು ಹುಲಿಗೆ ಒಂದು ಫೇವ್ರೆಟ್ ಫೀಮೇಲ್ ಥರ ತೋರಿಸೋ ರೀತಿಯಾಗಿ ನನಗೆ ಕಾಡು ಅಂತ ಬಂದಾಗಲೂ ಇಲ್ಲೂ ಅದಕ್ಕೇನಾದರೂ ತುಂಬ ಫೇವ್ರೇಟ್ ಆಗಿರೋ ಫೀಮೇಲು 100%. ಆಗಲೇ ನಿಮಗೆ ಒಂದು ಕೇಸ್ ಸ್ಟಡಿ ಹೇಳ್ತಾ ಇದ್ದೆ ಅಲ್ಲ, NH64 ಅದೇ ಮೂಗ ಅಂತ ಮೂಗ. ಹಾಂ, ಮೂಗಿನ ಟೆರಿಟರಿ 22 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಅವನು ಎಕ್ಸ್ಟೆಂಡ್ ಮಾಡಿದ್ದ. ಓಕೆ. ಇದರಲ್ಲಿ ಒಂದು 3-4 ಫೀಮೇಲ್ಸ್ ಇತ್ತು ಅವನಿಗೆ. 3 ಫೀಮೇಲ್ಸ್ ರೆಗ್ಯುಲರ್ ಆಗಿ ನಮಗೆ ಸಿಗ್ತಾ ಇದ್ದಿತ್ತು ಫೀಮೇಲ್. ಓಕೆ. ಅದರಲ್ಲಿ ತುಂಬ ಮೋಸ್ಟ್ ಫೇವ್ರೇಟ್ ಫೀಮೇಲ್ ಅಂದರೆ NH123 ಅಂತ. ಕುಂತೂರು ಫೀಮೇಲ್ ಅಂತಲೇ ಫೇಮಸ್ ಅವಳು. ಹಾಂ ಹಾಂ. ಆ ಫೀಮೇಲ್ಗೆ ಸ್ವಲ್ಪ ಜಾಸ್ತಿ ಟೆರಿಟರಿನ ಬಿಡ್ ಮಾಡ್ತಾನೆ, ಎಕ್ಸ್ಪ್ಲೋರ್ ಮಾಡಿಸ್ತಾನೆ. ಓಹೋ, ಆ ಥರ. ಫಸ್ಟ್ ಏನಾಗುತ್ತೆ, ಒಂದ್ಸಲಿ ಫೀಮೇಲ್ ಹೀಟಿಗೆ ಬಂದಾಗ ಮೇಲ್ದು ಕೆಲಸ ಏನಿರುತ್ತೆ ಅಂದರೆ, ಒಂದು ಅವನು ಡಾಮಿನೆನ್ಸ್ ಲೆವೆಲ್ ತೋರಿಸ್ಬೇಕು, ಇನ್ನೊಂದು ಕಾನ್ಫಿಡೆನ್ಸ್ ತೋರಿಸ್ಬೇಕು. ಇಲ್ಲ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯು, ನಾನು ನಿನ್ನ ಮೇಲೆ ಇಂಟ್ರೆಸ್ಟ್ ಇದ್ದೀನಿ, ನನ್ನ ಲೈಫಲ್ಲಿ ಅಂದರೆ ನನ್ಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ಜನ್ರೇಷನ್ ಪ್ರೊಜೆನಿಸ್ಗಳು ಸೇಫ್ ಆಗಿರುತ್ತೆ ಈ ಇದರಲ್ಲಿ ಅಂತ ಎಲ್ಲ ಹೇಳ್ಬೇಕು. ಈಗ ಹೇಳ್ತಾ ಏನು ಮಾಡ್ತಾನೆ ಅವನು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಕಿಲ್ ಮಾಡ್ತಾನೆ. ಓಕೆ. ತುಂಬ ಅವಳಿಗೆ ಏನು ಇಷ್ಟ ಇರುತ್ತೆ, ಕಾಟಿನ ತಿನ್ಬೇಕು ಅಂತ ಇಷ್ಟ ಇರುತ್ತೆ, ಆನೆ ಮಾಂಸ ತಿನ್ಬೇಕು ಅಂತ ಇಷ್ಟ ಇರುತ್ತೆ, ಜಿಂಕೆ ತಿನ್ಬೇಕು ಅಂತ, ಇದನ್ನೆಲ್ಲ ವಿತ್ ಕಮ್ಯುನಿಕೇಶನ್ ರಿಸ್ಕ್ ತಗೊಳ್ತಾನೆ. ಆಫರ್ ಮಾಡ್ತಾನೆ, ಫುಡ್ನ ಆಫರ್ ಮಾಡ್ತಾನೆ. ಆಮೇಲೆ ತನ್ನ ಜಾಗಗಳನ್ನೆಲ್ಲ, ತನ್ನ ಟೆರಿಟರಿ ಎಷ್ಟಿದೆ ಅಷ್ಟೂ ಎಕ್ಸ್ಪ್ಲೋರ್ ಮಾಡಿಸ್ತಾನೆ. ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಕ್ಕೂ ಟ್ರೈ ಮಾಡ್ತಾನೆ. ಬೇರೆ ಮೇಲ್ಗಳನ್ನ ಬರ್ದೇ ಇರಂಗೆ ನೋಡ್ಕೊಳ್ಳೋದು ಮಾಡ್ತಾನೆ. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ಫೀಮೇಲ್ ಚಾನ್ಸ್ ಸಿಗುತ್ತೆ, ಮೇಟಿಂಗ್ ಚಾನ್ಸಸ್ ಸಿಗುತ್ತೆ. ಮೇಟಿಂಗ್ ಪ್ರೊಸೀಜರು ನಿಮಗೆ ಒಂದು 1 month 2 months 3 monthsವರೆಗೂ ಇರುತ್ತೆ. ಮೇಲ್ ಫೀಮೇಲ್ ಜೊತೆಲಿ ಇರ್ತವೆ. ಜೊತೆಲಿದ್ದಾದ್ಮೇಲೆ ಏನಾಗುತ್ತೆ, ಬೇರೆ ಬೇರೆ ಜಾಗಗಳನ್ನೆಲ್ಲ ತೋರಿಸ್ತಾನೆ. ಅವ್ನ ಟೆರಿಟರಿಲಿ ಬರೋ ಅಂಥ ವಾಟರ್ ಸೋರ್ಸ್ ಇರ್ಬೋದು ಅಥವಾ ಫುಡ್ ಸೋರ್ಸ್ ಎಲ್ಲೆಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸಿ ಒಂದ್ಸಲ ಮೇಟಿಂಗ್ ಚಾನ್ಸ್ ಸಿಕ್ಕಿದ್ಮೇಲೆ ಮೇಟಿಂಗ್ ಆಗ್ತದೆ. ಅವಳ ಪಾಳಿಗೆ ಅವಳು ಸಪ್ರೇಟ್ ಆಗ್ತಾಳೆ, ನೆಕ್ಸ್ಟ್ ಇವನು ಸಪ್ರೇಟ್ ಆಗ್ತಾನೆ. ಇವನು ಟೆರಿಟರಿಲಿ ಇವರು ಇರ್ತಾರೆ, ಅವ್ರ ಟೆರಿಟರಿಲಿ ಇರ್ತಾರೆ. ಈಗ ಈ ಟೈಮಲ್ಲಿ ಏನಾಗುತ್ತೆ, ಒಂದ್ಸಲಿ ಮೇಟಿಂಗ್ ಆದಮೇಲೆ ಅದ್ರ ಟೆರಿಟರಿ ಶ್ರಿಂಕ್ ಆಗ್ತದೆ. ಅವಳು ಇದು ಮಾಡ್ತಾನೆ. ಈಗ ಎವ್ರಿ 2 years ಅಥವಾ 3 yearsಗೆ ಈ ಫೀಮೇಲ್ ಈಟಿಗೆ ಬಂದಿರುತ್ತೆ, ನೆಕ್ಸ್ಟ್ ಇಯರ್ ಇನ್ನೊಂದು ಫೀಮೇಲ್ ಈಟಿಗೆ ಬಂದಿರುತ್ತೆ. ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಿರ್ತಾರೆ. ಹೌದಾ? ಬಟ್ ಟೆರಿಟರಿ ಅಂತ ಬಂದಾಗ ಒಂದು ಸ್ವಲ್ಪ ಯಾವುದು ಫೇವ್ರೇಟ್ ಇರ್ತದೆ ಅದಕ್ಕೆ ಜಾಸ್ತಿ ಟೆರಿಟರಿನ ಬಿಟ್ಕೊಡೋಂಥದ್ದು ಮಾಡ್ತಾರೆ. ಇನ್ನು ಕೆಲವೊಂದು ಕೋರಲ್ಲಿರೋಂಥ ಟೈಗರ್ಸ್ಗಳಲ್ಲಿ ಏನಾಗುತ್ತೆ, ಟೆರಿಟರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಫರ್ಗೆ ಹೋಗ್ತಾ ಏನಾಗುತ್ತೆ, ಟೆರಿಟರಿ ಶ್ರಿಂಕ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿಗೆ ಎಷ್ಟಕ್ಕೆ ಇರಬೇಕು ಅಷ್ಟಕ್ಕೆ ಅಡಾಪ್ಟ್ ಆಗಿಬಿಡ್ತದೆ. ಕೆಲವೊಂದು ಟೈಗರ್ ಏನಾಗುತ್ತೆ, ಕೆಲವೊಂದು ಫೀಮೇಲ್ ಅಥವಾ ಮೇಲ್ ಅರ್ಧ ಫಾರೆಸ್ಟ್ ಇರ್ತವೆ, ಅರ್ಧ ಪ್ಲಾಂಟೇಶನ್. ನಮ್ಮಲ್ಲಿ ಪ್ಲಾಂಟೇಶನ್ಸ್ ಅಂದರೆ 0 meter ಡಿಸ್ಟೆನ್ಸ್. ನಮ್ಮ ಕಾಡಿಗೂ ಮತ್ತು ಕಾಫಿ ಪ್ಲಾಂಟೇಶನ್ 0 meter. ಕೆಲವೊಂದು ಟೈಗರ್ಸ್ಗಳು ಅಲ್ಲೇನೆ ಮರಿ ಹಾಕಿ ಓಡಾಡೋಂಥದ್ದು ಇದ್ದಾವೆ. ಇದೆಲ್ಲ ಬಟ್ ಈ ಫೇವ್ರೇಟ್ ಅಂತ ಅಂದ್ಕೊಂಡ್ರೆ, ಈಗ ಮೇಟಿಂಗ್ ಚಾನ್ಸಸ್ ನೋಡಿ ಸರ್, ಪ್ರತಿ ವರ್ಷನೂ ಆ ಥರ ಇದ್ದಾಗ ಇದು ಬೇರೆ ಜೊತೆಗೂ ಮೇಟಿಂಗ್ ಮಾಡುತ್ತಾ ಅಥವಾ ಪರ್ಟಿಕ್ಯುಲರ್ ನಾನು ಇವಳೇ ಫೇವ್ರೇಟ್ ಅನ್ನೋ ರೀತಿಯಾಗಿ ಇದಕ್ಕೆ ಒಂದು ಮೇಲ್ ಟೆರಿಟರಿಲಿ 3-4 ಫೀಮೇಲ್ ಟೆರಿಟರಿ ಓವರ್ಲ್ಯಾಪ್ ಆಗಿರುತ್ತೆ. ಓಹೋ, ಒಂದು ಟೆರಿಟರಿ. ಈ ವರ್ಷ ಇವಳು ಮರಿ ಹಾಕಿದ್ದಾಳೆ, ಅಂದ್ರೆ ಇನ್ನು 2 ವರ್ಷ ಇವಳು ನೆಕ್ಸ್ಟ್ 2 ವರ್ಷದವರೆಗೂ ಹೀಟಿಗೆ ಬರಲ್ಲ. ಆ ಮಧ್ಯದಲ್ಲಿ ಏನಾಗುತ್ತೆ, ಇನ್ನೊಂದು ಯಾವುದೋ ಒಂದು ಟೈಗರ್ ಅದೇ ಟೆರಿಟರಿಲಿ ಇರೋಂಥದ್ದು, ತನ್ನ ಟೆರಿಟರಿಲಿ ಇರೋಂಥ ಇನ್ನೊಂದು ಫೀಮೇಲು ಹೀಟಲ್ಲಿ ಬಂದಿರ್ತಾರೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಎವ್ರಿ 3 or 4 yearsಗೆ ನಿಮ್ಗೆ ಒಂದು ರೊಟೇಷನ್ ಸಿಗ್ತಾ ಹೋಗುತ್ತೆ. ಪ್ರತಿ ವರ್ಷ ಇವನಿಗೆ ಮೇಟಿಂಗ್ ಚಾನ್ಸಸ್ ಸಿಗುತ್ತೆ. ಇವನು ಯಾವಾಗ ಡಾಮಿನೇಟ್ ಇರ್ತಾನೆ, ಇವನಿಗೆ ಮೇಟಿಂಗ್ ಚಾನ್ಸ್ ಸಿಗುತ್ತೆ. ನಾವು ಫೇವ್ರೇಟ್ ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಟೆರಿಟರಿನ ಎಕ್ಸ್ಟೆಂಡ್ ಕೊಟ್ಟಿರೋದು ಅವ್ರಿಗೆ, ಟೆರಿಟರಿ ಎಕ್ಸ್ಟೆಂಡ್ ಮಾಡೋದು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಜಾಸ್ತಿ ಟೈಮ್ ಸ್ಪೆಂಡ್. ನಾವು ನೋಡಿರೋಂಥದ್ದು ಅದು NH64 ಬಂದು N123 ಜೊತೆ ಜಾಸ್ತಿ ಟೈಮ್ ನಾವು 6 years ನೋಡಿದೀವಿ. ಅವ್ರನ್ನ 6 years ಜಾಸ್ತಿ ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡ್ತೀವಿ. ಅದಲ್ಲದೆ ಬೇರೆ ಬೇರೆ ಫೀಮೇಲ್ಗಳು ಇರ್ತವೆ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತವೆ. ಬಟ್ ಮೇಜರ್ ಆಗಿ ಇದ್ರ ಜೊತೆಗೆ ಟೂರಿಸಂ ರೋಡಲ್ಲಿ ಇರೋದ್ರಿಂದ, ಟೂರಿಸಂ ರೋಡಲ್ಲಿ ನಾವು ನೋಡ್ತಿದ್ರಿಂದ ಹೇಳ್ತೀವಿ ಅಷ್ಟೇ. ಸೊ ಜೊತೆಗೆ ನಾನು ನೋಡಿ, ಒಂದು ಲಯನ್ ಆಫ್ ದಿ ಕಿಂಗ್ ಅಂತ ನಾವು ಕರಿತೀವಿ, ಓಕೆ, ಕಾಡಿನ ರಾಜ ಅಂತ ಹೇಳಿ ಕರಿತೀವಿ. ಬಟ್ ಫಿಟ್ನೆಸ್ಸು, ಸ್ಟ್ಯಾಮಿನಾ ವೈಸು ಕಂಪ್ಯಾರಿಸನ್ ಮಾಡೋದಾದ್ರೆ ಹುಲಿ ಹೆಚ್ಚು ಶಕ್ತಿಶಾಲಿನ? ಹುಲಿ ಬಲಶಾಲಿ. ಹುಲಿ ಸಿಂಹಕ್ಕೆ ಹೊಡೆದು ಬಿಡುತ್ತೆ. ಇದು ಪ್ರೂವ್ ಆಗಿದೆ. ಹುಲಿ ಸ್ಟ್ರಾಂಗೆಸ್ಟ್, ಅದಕ್ಕೆ ಹೇಳಿದೆ ಲಾರ್ಜೆಸ್ಟ್ ಕ್ಯಾಟ್ ಮತ್ತೆ ಸ್ಟ್ರಾಂಗೆಸ್ಟ್. ಸಿಂಹಕ್ಕೆ ಕಂಪೇರ್ ಮಾಡಿದ್ರೆ ಹುಲಿ ದೊಡ್ಡದಾಗಿರುತ್ತೆ. ಇನ್ನು ನಮ್ಗೆ ಸಿಂಹದ ಮೇನ್ ಅವೆಲ್ಲ ನೋಡಿ ನಮಗೆ ಸಿಂಹ ದೊಡ್ಡದು ಅನ್ಸುತ್ತೆ, ಬಟ್ ಹುಲಿ ದೊಡ್ಡದಾಗಿರುತ್ತೆ, ಹೆಚ್ಚು ಶಕ್ತಿಶಾಲಿ ಹುಲಿಯಾಗಿರುತ್ತೆ.